ನಮಸ್ತೆ ಎಲ್ಲಾರ್ಗೂ. ನನಗೆ ಕೆಲವ್ರು ಕೇಳ್ತಾರೆ, ಹೇಗೆ ಮೆಡಿಟೇಷನ್ ಮಾಡೋದು? ಹೇಗೆ ಧ್ಯಾನ ಮಾಡೋದು? ಹೇಗೆ ಯೋಗದಲ್ಲಿ ಪ್ರತಿನಿತ್ಯ ಇರೋದು? ಯಾಕಂದ್ರೆ ಇದಕ್ಕೆಲ್ಲ ಒಂದು ಮೋಟಿವೇಶನ್ ಬೇಕಾಗತ್ತೆ. ಹಾಗೆ ಸುಮ್ಮನೆ ದಿನ ಬೆಳಗ್ಗೆ ಎದ್ದು ನಾನು ಯೋಗ ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ಪ್ರಾಣಾಯಾಮ ಮಾಡ್ತೀನಿ ಅಂದ್ರೆ ಇಟ್ಸ್ ನಾಟ್ ದಟ್ ಮಚ್ ಈಸಿ. ಓಕೆ. ಸೊ ಇದಕ್ಕೆ ನಿಜವಾಗೂ ಯೋಗ ಬರಬೇಕು ನಿಮ್ಗೆ. ಯೋಗ ಮಾಡ್ಬೇಕಂದ್ರೆ ಯೋಗ ಬರಬೇಕು. ಸೊ ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ನಾವು ಎಷ್ಟೇ ಬ್ಯುಸಿ ಇರ್ಲಿ ಅಲ್ವಾ? ಬ್ರಷ್ ಮಾಡ್ತೀವಿ. ಹಾಗೆ ಎಷ್ಟೇ ಬ್ಯುಸಿ ಇರ್ಲಿ ಸ್ನಾನ ಮಾಡ್ತೀವಿ, ಎಲ್ಲೇ ಹೋಗಿ. ಸೊ ಅದೇನ ಅಂತ ಹೇಳಿದ್ರೆ ಅದು ಒಂದು ರೋಟೀನ್ ಆಗ್ಬಿಟ್ಟಿದೆ. ಸೊ ನೀವು ಇದನ್ನ ಅನ್ಕೊಳ್ಳಿ, ನಾನು ಯೋಗ ಮಾಡ್ದೊರ್ತು ಇವತ್ತು ನಾಷ್ಟ ಮಾಡೋದಿಲ್ಲ, ಅಥವಾ ಯೋಗ ಮಾಡ್ದೊರ್ತು ಮೆಡಿಟೇಷನ್ ಮಾಡ್ದೊರ್ತು ನಾನು ಇವತ್ತು ನಾಷ್ಟ ಮಾಡೋದಿಲ್ಲ ಅಂತ. ಸೊ ನಿಮ್ ಹೊಟ್ಟೆ ಕೇಳೋದಿಲ್ಲ. ನಾಷ್ಟ ಮಾಡ್ಲೇಬೇಕಾಗತ್ತೆ. ಸೊ ಆವಾಗ ನೀವು ಯೋಗ ಮಾಡ್ತೀರಾ. ಯಾವಾಗ ನಾವು ಒಂದು ಸಿಸ್ಟಮ್ಯಾಟಿಕ್ ಲೈಫ್ನ ಲೀಡ್ ಮಾಡ್ತೀವಿ, ಯಾವಾಗ ನಾವು ನಿಜವಾಗಿಯೂ ಒಂದು ಆದರ್ಶಪೂರ್ವಕವಾದ ಜೀವನ